ರೀಸೆಂಟಾಗಿ ಕನ್ನಡದಲ್ಲಿ ರಿಲೀಸ್ ಆದ ಸಿನಿಮಾಗಳನ್ನು ಆಲ್ಮೋಸ್ಟ್ ಎಲ್ಲದನ್ನು ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಿದ್ದೀನಿ. ಬಟ್ ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ತಾ ಇರಲಿಲ್ಲ. ಆದರೆ ಇವಾಗ ಮಾಡಬೇಕಂತ ಅನ್ನಿಸ್ತಾ ಇದೆ. ಯಾಕಂದರೆ ಇವಾಗ ರಿಲೀಸ್ ಆಗ್ತಾ ಇರೋ ಕನ್ನಡ ಸಿನಿಮಾಗಳು ಕೊಡ್ತಾ ಇರೋ ಆ್ಯಾವ್ರೇಜ್ ಎಕ್ಸ್ಪೀರಿಯನ್ಸ್ಗಿಂತ ರಿಲೀಸ್ ಆಗೋ ಸಿನಿಮಾಗಳು ಕೊಡ್ತಾ ಇರೋ ಎಕ್ಸ್ಪೀರಿಯನ್ಸ್ ತುಂಬ ಬೆಟರ್ ಇದೆ. ಆಲ್ಮೋಸ್ಟ್ ಕನ್ನಡ ಸಿನಿಮಾ ರಿವ್ಯೂಗಳು ಬಂದೇ ಇಲ್ಲ 1.5 ತಿಂಗಳಿಂದ ಅಂತ ಅನ್ಕೊತೀನಿ. ಹೇಳ್ತೀನಿ ಯಾವಾಗಾದರೂ ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲ್ ಆಗಿ. ಸದ್ಯಕ್ಕೆ ಈಗ ಅಪ್ಪು ರಿಲೀಸ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡುವ. ಯಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಲಾಸ್ಟ್ ಇಯರ್ ಜಾಕಿ ರಿಲೀಸ್ ಆದಾಗ ಬಡ್ಡಿ ಮಗಂದು ಆಫೀಸ್ ಇದ್ದಿದ್ದ ಕಾರಣಕ್ಕೆ ನೈಟ್ ಶೋಗೆ ಹೋಗಿದ್ದೆ ನರ್ತಕಿಗೆ. ಸೆಲೆಬ್ರೇಷನ್ಸ್ ಆವಾಗಲೇ ಪೀಕಲ್ಲಿತ್ತು ಅಂದ್ಕೊಳ್ಳಿ. ಸ್ಕ್ರೀನ್ ಮುಂದೆ ಕುಣ್ಕೊಂಡು ಡೈಲಾಗ್ ಹೇಳ್ಕೊಂಡು ಸಾಂಗ್ಸ್ ಬಂದಾಗ ಥಿಯೇಟರ್ನೇ ಮ್ಯೂಸಿಕ್ ಕನ್ಸರ್ಟ್ ಮಾಡಿಕೊಂಡು ನೋಡಿ ಸಖತ್ ಎಂಜಾಯ್ ಮಾಡಿದ್ದೆ. ಅದಾದಮೇಲೆ ರಿಲೀಸ್ ಆದ ಉಪೇಂದ್ರ, ಕರಿಯ ಆ್ಯಂಡ್ ನವಗ್ರಹ ಸಿನಿಮಾಗಳನ್ನು ಎಲ್ಲದನ್ನು ಥಿಯೇಟ್ರಲ್ಲೇ ನೋಡಿದೆ, ಎಂಜಾಯ್ ಕೂಡ ಮಾಡಿದೆ. ಅಪ್ಪು ರಿಲೀಸ್ಗೆ ಸಿದ್ದೇಶ್ವರ, JP ನಗರ್, ಬೆಂಗಳೂರಲ್ಲಿ ಅರ್ಲಿ ಮಾರ್ನಿಂಗ್ ಶೋಗೆ ಹೋಗಿದ್ದು. ಸೆಲೆಬ್ರೇಷನ್ಸ್ ತುಂಬ ಜೋರಾಗೇ ಇತ್ತು. ಫ್ಯಾನ್ಸ್ ಎಡಿಟ್ ವಿಡಿಯೋಗಳನ್ನು ಹಾಕಿದ್ರು. ಇಡೀ ಥಿಯೇಟರ್ ಹೌಸ್ಫುಲ್ಲು. ಸಿನಿಮಾದಲ್ಲೂ ಅಪ್ಪು, ಸಿನಿಮಾ ಹಾಲ್ನಲ್ಲೂ ಅಪ್ಪು ಅಪ್ಪು ಅಪ್ಪು. ಹೆವಿ ಮಜಾ ಇತ್ತು ಸಿನಿಮಾ. ಸಾಂಗ್ಸ್ ಬಂದಾಗ ಡ್ಯಾನ್ಸ್ ಮಾಡಿದ್ದು, ಡೈಲಾಗ್ನ ರಿಪೀಟ್ ಮಾಡೋದು ಎಲ್ಲದೂ ಇತ್ತು. ಆ್ಯಂಡ್ ನಾನು ಕಿರ್ಚಾಡಿ ಅರ್ಚಾಡಿ ವಾಯ್ಸ್ ಹೋಗಿತ್ತು. ಅದಕ್ಕೆ ವಿಡಿಯೋನೂ ಸ್ವಲ್ಪ ಲೇಟ್ ಆಯಿತು. ಅಪ್ಪು ಸಿನಿಮಾ ರಿಲೀಸ್ ಆದಾಗ ನನಗವಾಗ 1.5 ವರ್ಷ. ಥಿಯೇಟ್ರಲ್ಲಿ ನೋಡಿರಲಿಲ್ಲ, ಟಿ ವಿಲೇ ಆಲ್ಮೋಸ್ಟ್ ನೋಡಿದ್ದು. ಕಸ್ತೂರಿ ಚಾನಲಲ್ಲಿ ಹಾಕ್ತಿದ್ರು ಅವಾಗ. ಸಾಂಗ್ಸ್ಗಳನ್ನ ಕೇಳ್ಕೊಂಡೇ ಬೆಳೆದಿದ್ದು. ಈಗ ರಿಲೀಸ್ ಆದಾಗ ಥಿಯೇಟ್ರಲ್ಲಿ ನೋಡಿದೆ ಅನ್ನೋ ಒಂದು ಸಮಾಧಾನ ನನಗಿದೆ. ಫಿಲ್ಮ್ ನೋಡುವಾಗ ಒಂದಂತೂ ತಲೆಯಲ್ಲಿ ಓಡ್ತಾನೆ ಇತ್ತು. ಆ್ಯಸ್ ಅ ಹೀರೋ ಆಗಿ ಫಸ್ಟ್ ಫಿಲ್ಮ್ ಅಂತ ನಿಜವಾಗ್ಲೂ ಎಲ್ಲೂ ಅನ್ಸೋದಿಲ್ಲ. ಲಿಟ್ರಲಿ ಆ ಕ್ಯಾರೆಕ್ಟರ್ನ ಎಷ್ಟು ಈಸಿಯಾಗಿ ಕ್ಯಾರಿ ಮಾಡಿದಾರಂತೀರಾ. ಇವನ್ ರಕ್ಷಿತಾ ಅವ್ರದ್ದು ಕೂಡ ಫಸ್ಟ್ ಫಿಲ್ಮ್ ಇದು. ಬಟ್ ಅವ್ರ ಪರ್ಫಾರ್ಮೆನ್ಸ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಡೀಸೆಂಟ್ ಆಗಿತ್ತು ಅಂತ ಹೇಳ್ತೀನಿ. ಗುರು ಕಿರಣ್ ಅವರ ಎವರ್ ಗ್ರೀನ್ ಸಾಂಗ್ಸ್ಗಳನ್ನ ಥಿಯೇಟ್ರಲ್ಲಿ ಕೇಳಿದ್ದೆ ಸಖತ್ ಮಜಾ ಇತ್ತು. ಜಾಲಿ ಗೋ ಒಂದು ಹೆವಿ ಎನರ್ಜಿನ ತಂದುಕೊಡ್ತು. ತಾಲಿಬಾನ್ ಅಲ್ಲ ಅಲ್ಲ ಸಾಂಗ್ಗಂತೂ ಹೆವಿ ಡ್ಯಾನ್ಸ್ ಅನ್ಕೊಳ್ಳಿ. ಎಲ್ಲಿಂದ ಆರಂಭವ ಸಾಂಗ್ಗೆ ಎಲ್ಲರೂ ಮೊಬೈಲ್ ಟಾರ್ಚ್ನ ಆನ್ ಮಾಡಿ ಮೊಬೈಲ್ನ ಸ್ವಿಂಗ್ ಮಾಡ್ಕೊಂತ ಎಂಜಾಯ್ ಮಾಡ್ತಿದ್ರು. ಐ ಥಿಂಕ್ ಈ ಥರ ಇಂಡಸ್ಟ್ರಿಗೆ ಎಂಟ್ರಿ ಯಾರಿಗೂ ಸಿಕ್ಕಿಲ್ಲ ಅಂತ ಹೇಳ್ತೀನಿ. ಆ್ಯಂಡ್ ಅಷ್ಟೇ ಎಫರ್ಟ್ಸ್ ಕಾಣಿಸ್ತು ಸಿನಿಮಾ ನೋಡುವಾಗ. ಅಪ್ಪು ಅವರ ಸ್ಟ್ರಾಂಗ್ ಝೋನ್ ಏನು ಅನ್ನೋದನ್ನು ನೀಟಾಗಿ ತಿಳ್ಕೊಂಡು ಅದ್ರ ಮೇಲೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಆ್ಯಕ್ಷನ್ ಸೀನ್ಸ್ಗಳು ಈಗಲೂ ಮಜಾ ಕೊಡುತ್ತೆ, ಈಗಲೂ ಯುನೀಕ್ ಅಂತ ಅನಿಸುತ್ತೆ. ಪೂರಿ ಜಗನ್ನಾಥ್ ಅವರ ರೈಟಿಂಗ್ ಆ್ಯಂಡ್ ಡೈರೆಕ್ಷನ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಕ್ಯಾರೆಕ್ಟರ್ ಡಿಸೈನ್ ಅನ್ನೋದೇ ಮೇಜರ್ ಆಗಿ ವರ್ಕ್ ಆಗಿದ್ದು ಈ ಸಿನಿಮಾದಲ್ಲಿ. ಕಾಮಿಡಿ ಇದೆ, ಆ್ಯಕ್ಷನ್ ಇದೆ, ಎಮೋಷನ್ಸ್ ಇದೆ, ಆ್ಯಂಡ್ ಒಂದು ಪ್ರಾಪರ್ ಲವ್ ಟ್ರ್ಯಾಕ್ ಇದೆ. ಪರ್ಫೆಕ್ಟ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಇದು. ಲಿಟ್ರಲಿ ಅರ್ಲಿ ಮಾರ್ನಿಂಗ್ ಶೋ ಅಲ್ಲೂ ಕೂಡ ಎಷ್ಟೋ ಫ್ಯಾಮಿಲಿ ಆಡಿಯನ್ಸ್ ಇದ್ರು. ಒಂದಂತೂ ಹೇಳ್ತೀನಿ, ಅನ್ಡೌಟೆಡ್ಲಿ ಅಪ್ಪು ಇಸ್ ದ ಬಿಗ್ಗೆಸ್ಟ್ ಕ್ರೌಡ್ ಪುಲ್ಲರ್ ಇನ್ ಕನ್ನಡ ಸಿನಿಮಾ. ಲಾಸ್ಟ್ ಇಯರ್ ಕೂಡ ಸೇಮ್ ಜನವರಿ ಫೆಬ್ರವರಿಯಲ್ಲಿ KFI ಫುಲ್ಲು ಡೌನಲ್ಲಿತ್ತು. ಜಾಕಿ ಬಂದು ಸ್ವಲ್ಪ ಪುಷ್ ಕೊಡ್ತು. ದೆನ್ ಅಗೈನ್ ಡಲ್ ಆಗಿ ಹೋಗ್ತಾ ಇತ್ತು. ಭೀಮಾ ಮತ್ತು ಕೃಷ್ಣಂ ಪ್ರಣಯಸಕ್ಕೆ ಬಂದು ಎತ್ಕೊಂಡ್ವು. ಈ ವರ್ಷ ಅಂತೂ ಇನ್ನೂ ದರಿದ್ರವಾಗಿದೆ. ಜನವರಿ ಫೆಬ್ರವರಿಯಲ್ಲಿ ಒಟ್ಟು 63 ಕನ್ನಡ ಸಿನಿಮಾಗಳು ರಿಲೀಸ್ ಆಗಿವೆ. ನಮ್ಮ ಮನೆಯ ದೇವರನೆಗೂ ಅದರಲ್ಲೊಂದು 10 ಸಿನಿಮಾಗಳು ಅಷ್ಟೇ ನನಗೆ ಗೊತ್ತಿರೋದು. ಈಗ ಅಪ್ಪು ಸಿನಿಮಾ ಬಂದು ಥಿಯೇಟರ್ಸ್ಗೆ ಒಂದು ಸ್ವಲ್ಪ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿದೆ. ಅಟ್ಲೀಸ್ಟ್ ಇನ್ನು ಮುಂದೆ ಬರೋ ಸಿನಿಮಾಗಳಾದರೂ ಎತ್ಕೊಂಡು ಹೋಗುತ್ತಾ ಇಂಡಸ್ಟ್ರಿನ ಅಂತ ನೋಡಬೇಕು. ಇನ್ನು ಅಪ್ಪು ಅವ್ರದ್ದು ಯಾವ್ಯಾವ ಸಿನಿಮಾಗಳು ರಿಲೀಸ್ ಆಗಬೇಕು ಅಂದರೆ ನನ್ನ ಪ್ರಕಾರ ವೀರ ಕನ್ನಡಿಗ, ರಾಜ್, ನಮ್ಮ ಬಸವ, ಅರಸು, ಅಜಯ್, ವಂಶಿ, ಪರಮಾತ್ಮ. ಈ ಸಿನಿಮಾಗಳು ನನಗೆ ಪರ್ಸ್ನಲಿ ತುಂಬ ಇಷ್ಟ. ರಿಪೀಟ್ ಆಗಿ ತುಂಬ ಸಲ ನೋಡಿದ್ದೀನಿ. ಅಪ್ಪು ಅವರು ನಮ್ಮ ಜೊತೆ ದೈಹಿಕವಾಗಿಲ್ಲದೆ ಹೋದರೂ ಸಿನಿಮಾಗಳ ಮೂಲಕ ಯಾವತ್ತೂ ಜೊತೆಗಿದ್ದೇ ಇರ್ತಾರೆ. ಆ್ಯಂಡ್ ನಮ್ಮ ಜನ್ರೇಷನ್ ನೋಡಿದಂತಹ ಒಬ್ಬ ದೊಡ್ಡ ಆ್ಯಕ್ಟರ್ನ ನಮ್ಮ ಮುಂದಿನ ಜನ್ರೇಷನ್ ಅವ್ರುಗಳು ಕೂಡ ನೋಡೋ ಥರ ಆಗುತ್ತೆ ಈ ರಿಲೀಸ್ಗಳಿಂದ. ಹಾಗೆ ಕೊನೆಯದಾಗಿ ಕೇಳ್ಕೊಳ್ಳೋದೇನಂತ ಅಂದರೆ, ದಯಮಾಡಿ ಥಿಯೇಟರ್ಗೆ ರಿಲೀಸ್ ಸಿನಿಮಾಗಳಿಗೆ ಹೋದವರು ಸೆಲೆಬ್ರೇಟ್ ಮಾಡಿ. ಸುಮ್ಮನೆ ದೇವ್ರು ಕೂತ್ಕೊಂಡು ಕೂತ್ಕೋಬೇಡಿ. ಅಲ್ಲ, ನಾನೇನು ನಿಮ್ಗೆ ಆರ್ಡರ್ ಮಾಡ್ತಿಲ್ಲ, ಐ ಆಮ್ ರಿಕ್ವೆಸ್ಟಿಂಗ್ ಯು ಅಷ್ಟೇ. ಸಾಂಗ್ಸ್ ಬಂದಾಗ ನೀವು ಹಾಡಿ, ಡೈಲಾಗ್ಸ್ ಬಂದಾಗ ಹೇಳಿ, ಹೈ ಮೂಮೆಂಟ್ಗಳನ್ನ ಸೆಲೆಬ್ರೇಟ್ ಮಾಡಿ. ಯಾಕೆಂದರೆ ಈ ಥರ ಸೆಲೆಬ್ರೇಟ್ ಮಾಡೋದ್ರಿಂದ ಎಲ್ಲೋ ಇತ್ತೀಚೆಗೆ ಕಳೆದು ಹೋಗ್ತಾ ಇರೋ ಒಂದು ಫಿಲ್ಮ್ ನೋಡೋ ಕಲ್ಚರ್ ನಮ್ಮಲ್ಲಿ ವಾಪಸ್ ಬರ್ಬೋದು ಅಂತ ಅಷ್ಟೇ. ಇದಿಷ್ಟು ಇವತ್ತಿನ ವಿಚಾರಗಳಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.